ಜಿಲ್ಲಾಸ್ಪತ್ರೆಯನ್ನು ಕಾರವಾರದಿಂದ ಶಿರಸಿಗೆ ಸ್ಥಳಾಂತರಿಸುವ ಯಾವುದೇ ಪ್ರಯತ್ನವನ್ನ ಸಹಿಸಲಾಗುವುದಿಲ್ಲ. ಜಿಲ್ಲಾಸ್ಪತ್ರೆ ಕಾರವಾರದಲ್ಲೇ ಮುಂದುವರಿಯಬೇಕು. ಸ್ಥಳಾಂತರ ಮಾಡಿದರೆ ವಿವಿಧ ಸಂಘಟನೆಗಳೊಂದಿಗೆ ಸಾರ್ವಜನಿಕರನ್ನ ಸೇರಿಸಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಮಾಧವ ನಾಯ್ಕ್ ಎಚ್ಚರಿಕೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ವಿವಿಧ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2014ರಲ್ಲಿ ಕಾರವಾರದಲ್ಲಿ ಕ್ರಿಮ್ಸ್ ಸ್ಥಾಪನೆಯಾದ ಬಳಿಕ ಜಿಲ್ಲಾಸ್ಪತ್ರೆ ಅದರಲ್ಲಿ ವಿಲೀನಗೊಂಡಿದ್ದು, ಕ್ರಿಮ್ಸ್ ಮೇಲ್ದರ್ಜೆಗೆ ಹೋಗುತ್ತಿದ್ದಂತೆ ಜಿಲ್ಲಾಸ್ಪತ್ರೆಗೆ ಸಿಗಬೇಕಾದ ಅನೇಕ ಸೌಲಭ್ಯಗಳು ತಪ್ಪಿ ಹೋಗಿವೆ ಎಂದು ಆರೋಪಿಸಿದರು. ಬಿಪಿಎಲ್ ಕಾರ್ಡುದಾರರಿಂದ ಒಪಿಡಿಯಲ್ಲಿ ಶೇಕಡಾ 50ರಷ್ಟು ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ವಿವಿಧ ತಪಾಸಣೆಗಳಿಗೆ ಸಾವಿರಾರು ರೂಪಾಯಿ ಬಿಲ್ ಆಗುತ್ತಿದ್ದು, ದಾಖಲಾತಿ ಬಳಿಕ ಉಚಿತವೆಂದರೂ ಆಯುಷ್ಮಾನ್ ಯೋಜನೆಯ ಮೊತ್ತದಿಂದ ಹೊಂದಿಸಿಕೊಳ್ಳಲಾಗುತ್ತಿದೆ. ಜಿಲ್ಲಾಸ್ಪತ್ರೆ ಇದ್ದಿದ್ದರೆ ಈ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಸಿಗುತ್ತಿತ್ತೆಂದರು. ಕಾರವಾರದಲ್ಲಿ ಜಿಲ್ಲಾಸ್ಪತ್ರೆ ಇಲ್ಲದ ಕಾರಣ ಇಲ್ಲಿ ಬರಬೇಕಿದ್ದ ಎಂಆರ್ಐ ಯಂತ್ರ ಉಡುಪಿ ಜಿಲ್ಲಾಸ್ಪತ್ರೆಗೆ ತೆರಳಿದೆ. ಇದರಿಂದ ಜಿಲ್ಲೆಯ ಜನರು ಉಚಿತ ಎಂಆರ್ಐ ಸೌಲಭ್ಯಕ್ಕಾಗಿ ಉಡುಪಿ ಹಾಗೂ ಮಂಗಳೂರು ಅವಲಂಬಿಸಬೇಕಾಗಿದೆ ಎಂದು ಹೇಳಿದರು. ಅಂಕೋಲಾ ಸಮೀಪದ ಹರ್ಟಿಕೇರಿಯಲ್ಲಿ ಆರೋಗ್ಯ ಇಲಾಖೆಗೆ ಸೇರಿದ ಸುಮಾರು 18 ಎಕರೆ ಜಾಗವಿದ್ದು, ಬಂದರು, ಹೆದ್ದಾರಿ ಹಾಗೂ ಉದ್ದೇಶಿತ ವಿಮಾನ ನಿಲ್ದಾಣ ಸಮೀಪ ಇರುವುದರಿಂದ ಅಲ್ಲಿ ಜಿಲ್ಲಾಸ್ಪತ್ರೆ, ಕ್ಯಾತ್ ಸೆಂಟರ್ ಹಾಗೂ ಟ್ರಾಮಾ ಕೇರ್ ಕೇಂದ್ರ ಸ್ಥಾಪನೆಗೆ ಅನುಕೂಲವಾಗಲಿದೆ ಎಂದರು. ಕಾರವಾರ ತಾಲೂಕಿಗೆ ತಾಲೂಕು ಆಸ್ಪತ್ರೆಯೇ ಇಲ್ಲ. ಅಂಗಡಿಯಲ್ಲಿ ಈಗಾಗಲೇ ಸುಸಜ್ಜಿತ ಆಸ್ಪತ್ರೆ ಕಟ್ಟಡವಿದ್ದು, ಅದನ್ನು ಕೆಲವು ಆಸ್ಪತ್ರೆಗೆ ಬಳಸಬಹುದು. ಹಳೆಯ ಜಿಲ್ಲಾಸ್ಪತ್ರೆ ಹಾಗೂ ಆಯುಷ್ ಇಲಾಖೆಯ ಜಾಗವನ್ನು ಉಪಯೋಗಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕ್ರಿಮ್ಸ್ ನಿರ್ದೇಶಕರಿಗೆ ಅನುಭವದ ಕೊರತೆ ಇರುವುದರಿಂದ ಅಭಿವೃದ್ಧಿಗೆ ಕುಂಠಿತ ಉಂಟಾಗುತ್ತಿದೆ. ವೈದ್ಯರು ಬರಲು ಒಪ್ಪುತ್ತಿಲ್ಲ, ಇದ್ದವರು ತೆರಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಕಾರವಾರ ಭೇಟಿ ವೇಳೆ ಜಿಲ್ಲಾಸ್ಪತ್ರೆಯನ್ನು ಶಿರಸಿಗೆ ಸ್ಥಳಾಂತರಿಸುವ ಪ್ರಸ್ತಾಪ ಮಾಡಿದ್ದರು ಎಂದು ಹೇಳಿದರು. ಶಿರಸಿ ಉತ್ತರ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿದ್ದು, ಅಲ್ಲಿ ಆಸ್ಪತ್ರೆ ಸ್ಥಾಪನೆಗೆ ವಿರೋಧ ಇಲ್ಲ. ಆದರೆ ಕಾರವಾರದಲ್ಲಿರುವ ಜಿಲ್ಲಾಸ್ಪತ್ರೆಯನ್ನು ಶಿರಸಿಗೆ ಸ್ಥಳಾಂತರಿಸುವುದನ್ನು ಒಪ್ಪುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಒಂದ್ಸಲ ಡಾಕ್ಟರ್ ಹತ್ರ ಹೋದಾಗ ಒಪಿಡಿ ಚೆಕ್ ಮಾಡಿದಾಗ ಅವರು ಈ ರಕ್ತ ತಪಾಸಣೆ, ಎಕ್ಸ್ರೇ ಮತ್ತೊಂದು ಅಂತ ಹೇಳಿ ಬರ್ಕೊಟ್ಟಾಗ ಅವರು ಸಾವಿರಾರು ರೂಪಾಯಿ ಬಿಲ್ ಆಗ್ತದೆ. ಹಾಗಾಗಿ ಅದು ಅವರನ್ನ ಅಡ್ಮಿಟ್ ಮಾಡಿದಾಗ ಅಡ್ಮಿಷನ್ ಆದ ನಂತರ ಉಚಿತ ಅಂತ ಹೇಳ್ತಾರೆ. ಆದರೆ ಉಚಿತ ಅಂತ ಹೇಳಿ ಅದು ಆಯುಷ್ಮಾನ್ದಲ್ಲಿ ಅವರ ಏನು ಸಿಗುವಂಥ ಸವಲತ್ತುಗಳಿದ್ದಾವೆ, 5 ಲಕ್ಷ ರೂಪಾಯಿ ಆಯುಷ್ಮಾನ್ ಸಿಗುವಂಥ ಸವಲತ್ತು, ಅದನ್ನು ಅಲ್ಲಿ ಕಟಾವು ಮಾಡ್ಕೊಳ್ತಾರೆ. ಈಗ ಜಿಲ್ಲಾ ಆಸ್ಪತ್ರೆ ಒಂದು ವೇಳೆ ಇದ್ದರೆ ಇವೆಲ್ಲವೂ ಉಚಿತವಾಗಿ ಸಿಗ್ತಿತ್ತು. ಮತ್ತು MRI ಇವತ್ತಿಗೂ ನಮಗೆ ಇಲ್ಲಿ MRI ಬರ್ತಿತ್ತು. ಈಗ ಕಳೆದ ಒಂದು 2-3 ವರ್ಷದ ಹಿಂದೆನೇ ನಮಗೆ MRI ಸೆನ್ಷನ್ ಆಗಿ MRI ಮಿಷನ್ ಸೆನ್ಷನ್ ಆಗಿ ಬಂದಿತ್ತು. ಇಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಂದಂಥ ಏನು MRI ಸ್ಕ್ಯಾನ್ ಮಷೀನ್ ಇದೆ, ಆ ಯಂತ್ರ ಉಡುಪಿಗೆ ಹೋಯಿತು. ನಮಗೆ ಇಲ್ಲಿ ಯಾವುದೇ ಬಡವನಿಗೆ ರೋಗಿಗಳಿಗೆ MRI ಮಾಡಬೇಕಂತ ಹೇಳಿದರೆ ಉಚಿತವಾಗಿ ನಾವು ಉಡುಪಿಗೋ ಮಂಗಳೂರಿಗೋ ಬೆಳ್ಳಕ್ಕಿಗೋ ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಜಿಲ್ಲಾ ಆಸ್ಪತ್ರೆ ನಮಗೆ ಬೇಕು. ಜಿಲ್ಲಾ ಆಸ್ಪತ್ರೆ ಪ್ರತ್ಯೇಕವಾಗಿ ಬೇಕಾದ್ರೆ ಅಂಕೋಲಾ ಸಮೀಪ ಹಟ್ಟಿಕೇರಿ ಹೈವೇ ಪಕ್ಕದಲ್ಲೇ ಹಟ್ಟಿಕೇರಿ ಸುಮಾರು 14-15 ಎಕರೆ ಸುಮಾರು ಜಾಗ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಇರುವಂಥ ಜಾಗ ಇದೆ. ಅಲ್ಲಿ ಸುಸಜ್ಜಿತವಾದ ಒಂದು ಆಸ್ಪತ್ರೆಯನ್ನು ಮಾಡಬಹುದು. ಅಲ್ಲಿ ಕ್ಯಾತ್ ಲ್ಯಾಬ್ ಮಾಡಬಹುದು, ಪ್ರವಾಸಿ ಸಹಿತ ಮಾಡಬಹುದು. ಯಾಕಂತಂದ್ರೆ ಹೈವೇ ಇದೆ, ಏರ್ಪೋರ್ಟ್ ಆಗ್ತಾ ಇದೆ, 2 ಹೆದ್ದಾರಿಗಳು ಅಲ್ಲಿ ಬರ್ತಾ ಇದ್ದಾವೆ, ಕೋರ್ಟ್ ಇದೆ, ಡೆವಲಪ್ಮೆಂಟ್ ಆಗ್ತದೆ. ಹಾಗಾಗಿ ಅಲ್ಲಿ ಸೂಕ್ತ ಅಂತೇಳಿ ನನ್ನ ಅನಿಸಿಕೆ. ಕಾರವಾರದಲ್ಲಿ ತಾಲೂಕು ಆಸ್ಪತ್ರೆ ಸಹಿತ ಇಲ್ಲ. ಇಲ್ಲಿ ಅಂಗಡಿಯಲ್ಲಿ ಅಂಗಡಿ ಎಂಬ ಗ್ರಾಮದಲ್ಲಿ ತಾಲೂಕು ಆಸ್ಪತ್ರೆಯನ್ನು ಮಾಡಬಹುದು. ಯಾಕಂದ್ರೆ ಸುಸಜ್ಜಿತವಾದ ಅಲ್ಲಿಯೂ ಕಟ್ಟಡ ಇದೆ. ಆಮೇಲೆ ಓಲ್ಡ್ ಸಿವಿಲ್ ಹಾಸ್ಪಿಟಲ್ ಅಂತೇವೆ, ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಮೊದಲೇ ನಡೀತಾ ಇತ್ತು, ಅಲ್ಲಿ ಸಹಿತ ಮಾಡಬಹುದು. ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಆಯುಷ್ಮಾನ್ ಡಿಪಾರ್ಟ್ಮೆಂಟಿಂದ ಆಯುಷ್ ಡಿಪಾರ್ಟ್ಮೆಂಟಿಂದ ಇದ್ದಂಥ ಕಟ್ಟಡ ಇದೆ, ಅದನ್ನು ಸಹಿತ ಬಳಸ್ಕೊಳ್ಬೋದು. ಹೀಗಾಗಿ ನಮಗೆ ವೈದ್ಯಕೀಯ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸಿದ್ದೇವೆ. ಇಲ್ಲಿ ಅನುಭವದ ಕೊರತೆ ಇರುವಂಥ ನಿರ್ದೇಶಕರಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ವೈದ್ಯಕೀಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಯಾರು ಸಹಿತ ಇಲ್ಲಿ ಡಾಕ್ಟರ್ಗಳು ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಇದ್ದವರು ಬಿಟ್ಟಿದ್ದಾರೆ. ಹೀಗಾಗಿ ನಾವು ಬಹಳ ಸಲ ಮನವಿಯನ್ನ ಮಾಡಿದ್ದೇವೆ. ಒಂದು ವೇಳೆ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಬೇರೆ ಕಡೆ ಒಯ್ತಾರೆ ಅಂತ ಹೇಳೋದಾದ್ರೆ ಜಿಲ್ಲಾ ಆಸ್ಪತ್ರೆ ಶಿರಸಿ ಒಯ್ಯುವ ಬಗ್ಗೆ ಪ್ರಸ್ತಾಪ ಸಹಿತ ಮಾಡಿದ್ದಾರೆ ಸಚಿವರಾದಂಥ ದಿನೇಶ್ ಗುಂಡೂರಾವ್. ನೋಡಿ, ನಮಗೆ ಶಿರಸಿ ಉತ್ತರ ಕನ್ನಡದ ಅವಿಭಾಜ್ಯ ಅಂಗ.
ಅಲ್ಲಿ ಅಭಿವೃದ್ಧಿಗಳು ಆಗಲಿ, ನಮ್ಮ ಸಹಕಾರ ಇದೆ. ಅಲ್ಲಿ ಜಿಲ್ಲಾ ಆಸ್ಪತ್ರೆ ಮಾಡ್ತಿರೋ ಮಾಡಿ, ಆದರೆ ನಮ್ಮ ಇಲ್ಲಿಯ ಜಿಲ್ಲಾ ಆಸ್ಪತ್ರೆ ಯಾರು ಎಲ್ಲಿಗೂ ಒಯ್ಯಬಾರ್ದು. ಇಲ್ಲಿ ಜಿಲ್ಲಾ ಆಸ್ಪತ್ರೆ ಪ್ರತ್ಯೇಕವಾಗಿ ಇರಬೇಕು. ಜಿಲ್ಲೆಯ ಒಂದು ಆರೋಗ್ಯದಿಂದ ವಂಚಿತವಾದಂಥ ಒಂದು ನಮ್ಮ ಈ ಜಿಲ್ಲೆ ಆಗಿರ್ತದೆ, ಈ ಜಿಲ್ಲೆಯ ಈ ಭಾಗ ಆಗಿರ್ತದೆ ಕರಾವಳಿ. ಸುದ್ದಿಗೋಷ್ಠಿಯಲ್ಲಿ ರಾಮಾನಾಯ್ಕ್, ಬಾಸ್, ಕೆಡಿ ಪೆಡ್ನೇಕರ್, ರಾಜೇಂದ್ರ ಅಂಚೇಕರ್, ಗೋಪಾಲಕೃಷ್ಣ ನಾಯಕ್, ಸೂರಜ್ ಕುರುಮ್ಕರ್, ಅಲ್ಪಾಬ್ ಶೇಖ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.